ಸ್ಯಾಂಡಲ್ವುಡ್ನ ಕಂಚಿನ ಕಂಠದ ಖಳನಟ ಅಂತ ವಸಿಷ್ಠ ನಮಗೆಲ್ರಿಗೂ ಗೊತ್ತಿರೋದೆ. ಬಟ್ ಈಗ ಒಂದು ಹೊಸ ವಿಷಯ, ಇತ್ತೀಚೆಗಷ್ಟೇ ವಸಿಷ್ಠ ಅವ್ರ ಮದುವೆ ಆಯಿತು, ಆರಾಮಾಗಿದ್ದಾರೆ, ಮತ್ತೆ ಯಾಕೆ ಈಗ ಲವಲ್ಲಿದ್ದಾರೆ ಅನ್ನೋಂಥ ಒಂದು ಕುತೂಹಲ ಇದೆ. ಈ ಸದ್ಯಕ್ಕಂತೂ ಲವ್ಲಿ ಗುಂಗಲ್ಲಿದ್ದಾರೆ ವಸಿಷ್ಠ ಅವರು. ಸೊ ಅದೆಲ್ಲದ್ರ ಬಗ್ಗೆ ಮಾತಾಡ್ಸೋಣ, ತುಂಬ ದಿನ ಆದಮೇಲೆ ಸಿಕ್ಕಿದ್ದಾರೆ. ಹಾಯ್, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗೆ ನಡೀತಾ ಇದೆ ಲೈಫೆಲ್ಲ? ಅದೇ ಪ್ರತಿ ಸಾರಿ ನಾವು ತುಂಬ ಸಾರಿ ಮಾತಾಡುವಾಗ ಹೇಳ್ತಾ ಇರ್ತೀವಿ ಲವ್ಲಿ 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 ಅಂತ. ಈ ಪರ್ಟಿಕ್ಯುಲರ್ ಟೈಟ್ಲು ಮತ್ತು ನಿಮ್ಮ ಒಂದು ಪಾತ್ರ ಎಷ್ಟು ಸ್ಪೆಷಲ್ ಆಗಿರುತ್ತೆ, ಯಾಕಂದರೆ ಪ್ರತಿಯೊಬ್ಬರ ಒಂದು ಹೃದಯಕ್ಕೆ ಕನೆಕ್ಟ್ ಆಗುವಂಥ ಪಿಸುಮಾತಿನ ಹಾಡು ಕೂಡ ಬರ್ತಾ ಇದೆ. ಹಾಗಾಗಿ ತುಂಬಾ ಒಳ್ಳೆ ವಿಷಯ. ಟೈಟ್ಲ್ ಹೇಳ್ದಂಗೆ ಇದು ಒಂದು ಅಂದರೆ LOVLY ಲವ್ಲಿ ಆಗೂ ಇದೆ. ಅಂದರೆ ಲವ್ಲಿ ಅನ್ನೋ ಪದ ಇದು ತುಂಬಾ ವಿಶೇಷವಾದ್ದು, ಚೆನ್ನಾಗಿ ಅಂದರೆ ಅದನ್ನು ವರ್ಡ್ ಪ್ಲೇ. ಎಲ್ಲಿದೆಯಾ ಮನೇಲಿ ಅನ್ನಂಗೆ, ಏನು ಮಾಡ್ತಿದ್ಯಾ, ಇಲ್ಲ ಫೋನಲ್ಲಿ ಮಾತಾಡ್ತಾಯಿದ್ದೀನಿ ಅನ್ನಂಗೆ, ಆ ಥರ. ಇದು ಲವ್ ಅಲ್ಲಿ, ಲವ್ ನಲ್ಲಿ ಅನ್ನೋದನ್ನ ಲವ್ಲಿ ಅನ್ನೋ ಒಂದು ಕಾಯಿನ್ ಮಾಡಿಟ್ಟಿರ್ತಕ್ಕಂಥ, ಇನ್ ಲವ್ ಅನ್ನೋ ಅರ್ಥ ಕೊಡ್ತಕ್ಕಂಥ ಒಂದು ವಿಶೇಷವಾದ ಟೈಟ್ಲು. ಇದಕ್ಕೆ ಜಸ್ಟಿಫಿಕೇಷನ್ ಸಿನಿಮಾ ನೋಡಿದಾಗ ಸಿಗುತ್ತೆ. ತುಂಬಾ ವಿಶೇಷವಾದ ವಿರಳವಾದ ಒಂದು ಕಾನ್ಸೆಪ್ಟು, ಜೀವನಕ್ಕೆ ಬದುಕಿಗೆ ಹತ್ತಿರವಾದಂಥ ಕಾನ್ಸೆಪ್ಟು. ತುಂಬಾ ಆಯಾಮಗಳಲ್ಲಿ ನಮ್ಮ ಬದುಕನ್ನು, ನಮ್ಮ ಸಮಾಜದಲ್ಲಿ ನಡೀತಿರ್ತಕ್ಕಂಥ ಹಲವಾರು ವಿಷಯಗಳನ್ನ, ವಿದ್ಯಮಾನಗಳನ್ನ ಬಿಂಬಿಸ್ತಕ್ಕಂಥ ಒಂದು ಕಥೆ. ತುಂಬಾ ಗಾಢವಾಗಿದೆ, ಆಳವಾಗಿದೆ, ಲವ್ಲಿ ಆಗೂ ಇದೆ, ಡೆಡ್ಲಿ ಆಗೂ ಇದೆ. ನನ್ನ ಸೋಫಾರ್ ಕರಿಯರ್ನಲ್ಲಿ ನಾನು ಕೇಳಿರ್ತಕ್ಕಂಥ ಅಥವಾ ನಟಿಸಿರ್ತಕ್ಕಂಥ ಅತ್ಯುತ್ತಮವಾದ ಒಂದು ಪಾತ್ರ ಅಂದರೆ ತಪ್ಪಾಗಲ್ಲ, ಸವಾಲಿನ ಪಾತ್ರ. ಹೇಳಿದ್ರಿ ಸವಾಲಿನಂತ, ಸವಾಲಿನ ಜೊತೆಗೆ ಲವ್ಲಿಯಲ್ಲಿ, ಲವ್ನಲ್ಲಿ ಅನ್ನೋವಂಥ ಒಂದು ಬೇರೆ ಬೇರೆ ಡೆಫಿನೇಷನ್ ಕೊಡೋಕ್ಕೆ ಶುರು ಮಾಡಿದ್ರಿ. ವಸಿಷ್ಠ ಅವ್ರ ರಿಯಲ್ ಲೈಫ್ಗೂ ತುಂಬ ಕನೆಕ್ಟ್ ಆಗುವಂಥ ಪಾತ್ರನ ಹೆಂಗೆ ಇದು ಅಂತ? ಸಹಜವಾಗಿ, ಅಂದರೆ ವಸಿಷ್ಠಂಗೇನಕ್ಕಿಂತ ಪ್ರತಿಯೊಬ್ಬರಿಗೂ, ಪ್ರೀತಿಸೋ ಪ್ರತಿಯೊಬ್ಬ ಪ್ರೇಮಿಗೂ, ಪ್ರತಿಯೊಬ್ಬ ಪ್ರೇಯಸಿಗೂ ಕನೆಕ್ಟ್ ಆಗ್ತಕ್ಕಂಥ ಒಂದು ನವಿರಾದ ಕಥೆ. ತುಂಬಾ ಅದ್ಭುತವಾದ ಪ್ರೀತಿ ಇದೆ ಸಿನಿಮಾದಲ್ಲಿ. ಆ್ಯಂಡ್ ಎಷ್ಟೋ ಸೀಕ್ವೆನ್ಸ್ಗಳನ್ನ ಬರೆದಿದ್ದ ಡೈಲಾಗ್ ನರೇಷನ್ ಕೊಡ್ಬೇಕಾದ್ರೆ ತುಂಬಾ ಅಂದರೆ ಇದು ಎಲ್ಲೋ ನಾವುಗಳೇ ಬದುಕಿದಂಗೆ ಅನಿಸೋದು ನನಗೆ. ಆ್ಯಂಡ್ ಆ್ಯಕ್ಟ್ ಮಾಡ್ಬೇಕಾದ್ರೂ ಸ್ವಲ್ಪ ಹತ್ತಿರ, ತುಂಬ ಕನೆಕ್ಟೆಡ್ ಆಗಿ ನಾವು ದಿಸ್ ಇಸ್ ಆರ್ ಲೈಫ್ ಅನ್ನೋ ರೀತಿ ಒಂದು ಫೀಲ್ ಕೊಟ್ಟಂಥ ಸನ್ನಿವೇಶಗಳುಂಟು. ತುಂಬಾ ಒಳ್ಳೆ ಎಸೆನ್ಸ್ ಇದೆ ಸಿನಿಮಾದಲ್ಲಿ. ತುಂಬ ಒಳ್ಳೆ ಬರವಣಿಗೆ ಇದೆ, ತುಂಬಾ ಅಚ್ಚುಕಟ್ಟಾದ ಮೇಕಿಂಗ್ ಇದೆ, ತುಂಬಾ ಲ್ಯಾವಿಶ್ ಮೇಕಿಂಗು, ಪ್ರೆಸೆಂಟೇಷನ್ನು, ಬಡ್ಜೆಟು ಎಲ್ಲನೂ. ಆ್ಯಂಡ್ ಅದ್ಭುತವಾದ ಟೆಕ್ನಿಷಿಯನ್ಸು, ತುಂಬ ಒಳ್ಳೆ ಪ್ರೊಡಕ್ಷನ್ ಹೌಸು, ತುಂಬಾ ದೊಡ್ಡ ಟ್ಯಾಲೆಂಟೆಡ್ ಆರ್ಟಿಸ್ಟ್ ಪೂಲ್ ಇದೆ. ಸೊ ಒಂದೊಳ್ಳೆ ಸಿನಿಮಾಕ್ಕೆ ಇದಕ್ಕಿಂತ ಹೆಚ್ಚಬೇಕು ಅಂತ ನನಗನ್ಸಲ್ಲ. ಈಗ ಸಹಜವಾಗಿ ನಿಮ್ಮನ್ನು ಖಳನಟ ಆಗಿ ನೋಡಿರ್ತೀವಿ, ನಾಯಕಾಗಿಯೂ ಕೂಡ ನೋಡಿದ್ದೀವಿ, ಗಾಯಕಾಗಿ ಕೂಡ ನೋಡಿದ್ದೀವಿ. ಬಟ್ ಇದರಲ್ಲೂ ಮತ್ತೊಂದು ಪ್ರಮುಖ ಅಂತಂದರೆ ನೀವೇ ಹಾಡಿರ್ತಕ್ಕಂಥದ್ದು. ಅದು ಈಗಾಗಲೇ ಒಂದು ಬೇರೆ ಬೇರೆ ಥರದ ವರ್ಗದ ಪ್ರೇಮಿಗಳನ್ನು ಸೆಳೀತಾ ಇರತಕ್ಕಂಥದ್ದು. ಆ ಹಾಡಿನ ಬಗ್ಗೆ ಹೇಳುವಂಥದ್ದಾಗಲಿ. ಅಂದರೆ ಇಷ್ಟು ವರ್ಷಗಳಲ್ಲಿ ನಾನು ಕಿರಿಕ್ ಪಾರ್ಟಿಯಲ್ಲಿ ಸಿಂಗಿಂಗ್ ಡೆಬ್ಯೂ ಮಾಡಿದೆ. ಆ ನಂತರದಿಂದ ಬೇರೆ ಹೀರೋಗಳಿಗೆ ಹಾಡಿದ್ದೀನಿ. ನಾನು ಪ್ರಮೋಷನಲ್ ಸಾಂಗ್ ಅಂತ ದಯವಿಟ್ಟು ಗಮನಿಸಿ ಮರೆತೆ ಹೋದನು ಹಾಡಿದ್ದೆ. ಮೊದಲನೇ ಸಲ ನನಗೆ ನಾನೇ ಹಾಡಿರೋದು, ಫೀಚರ್ ಆಗಿರೋದು. ಇದೊಂದು ವಿಶೇಷ. ಜೊತೆಗೆ ಈ ಒಂದು ಸಾಂಗ್ ನನ್ನ ಮತ್ತು ಅನೂಪ್ ಸಿಳಿನವರ ಹ್ಯಾಟ್ರಿಕ್ ಕಾಂಬಿನೇಷನ್. ಮರೆತೆ ಹೋದನು ಫಸ್ಟ್ ಬಂದಿತ್ತು ದಯವಿಟ್ಟು ಗಮನಿಸಿ ಸಿನಿಮಾ 2016ರಲ್ಲಿ ಅನಿಸುತ್ತೆ. ಸೊ ಅದು ತುಂಬಾ ದೊಡ್ಡ ಹಿಟ್ಟಾಗಿತ್ತು. ಆನಂತರ ಬೈರಾಗಿನಲ್ಲಿ ಹಾಡಿದ್ದೆ ಶಿವಣ್ಣ ಸಿನಿಮಾಗೆ. ಆವಾಗಲೂ ಆ ಒಂದು ಹಾಡು ತುಂಬಾ ದೊಡ್ಡ ರೀಚ್ ಆಗಿತ್ತು. ಇತ್ತೀಚೆಗೆ ಕೂಡ ಟ್ರೆಂಡ್ ಆಗಿತ್ತು ಸಾಂಗು, ತುಂಬ ದೊಡ್ಡ ಸಕ್ಸಸ್ ಸಿಕ್ಕಿತ್ತು ಸಾಂಗ್ಗೆ. ಈಗ ನಮ್ಮ ಹ್ಯಾಟ್ರಿಕ್ ಕಾಂಬಿನೇಷನ್ ಬಯಸಿ ಮೊನ್ನೆ ರಿಲೀಸ್ ಆದಾಗಿಂದ ರಿವ್ಯೂಸು, ರೆಸ್ಪಾನ್ಸು ಬರ್ತಾನೆ ಇದೆ. ತುಂಬ ಜನಕ್ಕೆ ಇಷ್ಟ ಆಗಿದೆ, ತುಂಬ ಮೆಚ್ಚಿಕೊಂಡು ಒಳ್ಳೊಳ್ಳೆ ಮಾತುಗಳನ್ನ ಹೇಳ್ತಿದ್ದಾರೆ. ಯಾರ್ಯಾರು ನೋಡಿಲ್ಲ ಸಾಂಗ್ನ ಕೇಳಿ ನಿಮ್ಮ ಅಭಿಪ್ರಾಯ ತಿಳಿಸಿ ಅಂತ ಕೇಳ್ಕೊತೀನಿ. ಬಟ್ ತುಂಬಾ ಅಂದರೆ ಮನಸ್ಸಿಗೆ ಹತ್ತಿರವಾದ ಸಾಂಗು. ಯಾಕೆ ಅಂದರೆ ಈ ಹಾಡಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಸಾಲು ಯಾವುದೇ ಪ್ರೇಮಿನೂ ಸ್ವಂತ ಮಾಡ್ಕೋಬೋದು, ಸ್ವಂತ ಅನಿಸ್ತಕ್ಕಂಥ ಒಂದು ಹಾಡು. ಆ್ಯಂಡ್ ನಮ್ಮ ಡೈರೆಕ್ಟರ್ ಈ ಹಾಡನ್ನ ಬರೆದಿರೋದು. ಅವನು ನನ್ನ ಜೀವನದಲ್ಲಿ ನನ್ನ ಕುಟುಂಬದ ಒಂದು ಸದಸ್ಯ, ನನ್ನ ತಮ್ಮ ಅವನು. ಸೊ ಎಷ್ಟು ಪ್ರತಿಭಾವಂತರು ಇಷ್ಟು ಒಳ್ಳೆ ಕೆಲಸ ಮಾಡಿದಾಗ ಅದನ್ನ ಅಪ್ರಿಷಿಯೇಟ್ ಮಾಡೋದು ನಮ್ಮೆಲ್ಲರ ಕರ್ತವ್ಯ ಆಗುತ್ತೆ.